ನಮಸ್ಕಾರ ಎಲ್ಲರಿಗೂ. ಒಂದು ಟ್ರಿಪ್ ಮನಸ್ಸಿಗೆ ಶಾಂತಿ ಕೊಡೋದು, ಕಣ್ಣುಗಳಿಗೆ ಸೌಂದರ್ಯ ತೋರೋದು, ಹಾಗೆ ಹೃದಯದಲ್ಲಿ ಉಳಿಯುವ ನೆನಪುಗಳನ್ನು ಕೊಡುವುದು. ಅದೇ ನಮ್ಮ ಇಂದಿನ ಪಯಣ ಮುರುಡೇಶ್ವರದ ಕಡೆಗೆ. ಸಮುದ್ರದ ಅಲೆಗಳ ನಡುವೆ ಗಗನ ಮುಟ್ಟುವ ಶಿವನ ಮಹಾಮೂರ್ತಿ ಇದು ಮುರುಡೇಶ್ವರದ ದೇವಸ್ಥಾನ. ನೋಡಿ, ನಾವು ಹೋದಾಗ ತುಂಬ ಕ್ಯೂ ಇತ್ತು ಅಲ್ಲಿ. ಡಿಸೆಂಬರ್ 24 ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆಲ್ಲ ಅಲೆಗಳ ಸದ್ದು, ಗಾಳಿಯ ಸ್ಪರ್ಶ, ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಶಾಂತ ಆಗ್ತಿತ್ತು. ಸನ್ಸೆಟ್ ಸಹ ನೋಡಿದ್ವಿ ಅಲ್ಲೇ, ತುಂಬ ಚೆನ್ನಾಗಿ ಕಾಣಿಸ್ತು. ನೋಡಿ, ಇಲ್ಲಿ ಪಿಕ್ಚರ್ಸ್ ಎಲ್ಲ ಕಥೆಗಳನ್ನೇ ಹೇಳ್ತಾ ಇದೆ. ರಾವಣ ತಪಸ್ ಮಾಡಿರೋದು, ನಾರದ ವಿಷ್ಣು ಹತ್ರ ಏನೋ ಹೇಳ್ತಾ ಇರೋದು. ಎಲ್ಲ ಶಿವನ್ ದೇವಸ್ಥಾನಗಳ ಹೆಸರಿದೆ ಇಲ್ಲಿ ನೋಡಿ. ಗೋಕರ್ಣ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ನೈಟು ಲೈಟ್ ಹಾಕ್ತಾರೆ, ಯಾವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟೆಂಪಲ್ ಅಂತ. ಇದು ಕೇವಲ ಟ್ರಿಪ್ ಅಲ್ಲ, ಒಂದು ಅನುಭವ. ನಾವು ಸಾಗರದಿಂದ ಹೊರಟು ಮುರುಡೇಶ್ವರ ಟೆಂಪಲ್ ನೋಡಿ ಈಗ ವಿಶ್ರಾಂತಿ ಬೇಕಲ್ವಾ, ಅದಕ್ಕೆ ಬೆನ್ಸಿ ಪ್ಯಾಲೇಸ್ ರೆಸಾರ್ಟಿಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ರೆಸಾರ್ಟು. ರೂಮ್ಸ್ ಎಲ್ಲ ಕ್ಲೀನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ ಅಂತ. ಇದೆಲ್ಲ ವಾಕಿಂಗ್ ಏರಿಯಾ. ಗೋಡೆ ಹಾಕಿ ಪಿಕ್ಚರ್ ನೋಡಿ, ಎಲ್ಲ ರಾಜ್ಯ ಕಥೆ ಹೇಳ್ತಾ ಇದೆ. ಇದು ಫಸ್ಟ್ ಫ್ಲೋರು. ನೋಡಿ, ಗಾರ್ಡನ್ ಬಂತು, ಮಕ್ಕಳಿಗೆ ಆಟಕ್ಕೆ ಪ್ಲೇ ಏರಿಯಾ. ನೋಡಿ, ಬಾಡಿ ಮಸಾಜ್ ಮತ್ತೆ ಸ್ಪಾ ಇತ್ತು ಅಲ್ಲಿ. ನೋಡಿ, ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲು.
ನೋಡಿ ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಡೇ ಕ್ರಿಸ್ಮಸ್ ಇದರಿಂದ ಫುಲ್ ಡೆಕೋರೇಟ್ ಮಾಡಿದ್ರು ರೆಸಾರ್ಟ್ನೆಲ್ಲ. ಈ ರೆಸಾರ್ಟು ಟೆಂಪಲ್ಗೆ ತುಂಬ ಹತ್ತಿರ ಇದೆ. ಹಾಗೆ ಇದ್ರೆ ನಮಗೆ ಎಲ್ಲದಕ್ಕೂ ಸುಲಭ ಆಗುತ್ತೆ. ನೋಡಿ ಇಲ್ಲಿ ಒಳಗೆ ಕೂತ್ಕೊಂಡು ಊಟ ತಿಂಡಿ ಮಾಡ್ಬೋದು. $58 ರೂಮ್ಸ್ ಇದೆ ಇಲ್ಲಿ. ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ, ಬಫೆಟ್ ಬ್ರೇಕ್ಫಾಸ್ಟು. ನೆಕ್ಸ್ಟ್ ನಾವು ಹೋಗೋಣ ಹೊನ್ನಾವರ ಬೀಚ್ಗೆ. ಹೊನ್ನಾವರ ಬ್ರಿಡ್ಜ್ ಇದು. ಶರಾವತಿ ರಿವರ್ ಅದು. ಇಲ್ಲಿ ಕ್ರೌಡ್ ಇಲ್ಲ, ಗದ್ದಲ ಇಲ್ಲ, ಕೇವಲ ಸಮುದ್ರ, ಗಾಳಿ ಮತ್ತು ಪೀಸ್ ಮಾತ್ರ. ಇದು ಒಂದು ಜಾಗ ಅಲ್ಲ, ಒಂದು ಫೀಲಿಂಗು ಮತ್ತು ಒಂದು ನೆನಪು. ಈ ಟ್ರಿಪ್ ನಮಗೆ ಕಲಿಸಿದ್ದು ಏನೆಂದರೆ, ಸಂತೋಷ ದೊಡ್ಡದರಿಂದ ಬರೋದಿಲ್ಲ, ಚಿಕ್ಕ ಚಿಕ್ಕ ಕ್ಷಣಗಳಿಂದ ಬರುತ್ತದೆ ಎಂದು. ಮುರುಡೇಶ್ವರದ ಭಕ್ತಿ, ಬೆನ್ಸಿ ಪ್ಯಾಲೇಸ್ ರೆಸಾರ್ಟ್ನ ಆರಾಮ, ಹಾಗೆ ಹೊನ್ನಾವರ ಬೀಚ್ನಲ್ಲಿ ಶಾಂತಿ, ಈ ಮೂರೂ ಸೇರಿ ಒಂದು ಪರ್ಫೆಕ್ಟ್ ಟ್ರಿಪ್. ನಿಮಗೆ ಈ ಅನುಭವ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಜೊತೆ ಇನ್ನಷ್ಟು ಪಯಣಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.